ಅಕ್ಕಿಲಿ ಏನು ಮೇಲೆ ತಲೆ ಬಚ್ತೀನಿ ಬಾಯಿಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ಬೆಳಗ್ಗೆನೇ ಬೇಗ ಎದ್ದು ಆರುಷಿಗೆ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನದ ಕಡೆ ಹೊರಟಿದ್ವಿ. ಆರುಷಿಗೆ 3.5 ವರ್ಷ ಆಗಿದ್ದರಿಂದ ಈ ವರ್ಷದಿಂದ ಅವಳದ್ದು ಸ್ಕೂಲ್ ಲೈಫ್ ಶುರುವಾಗ್ತಿದ್ದೆ. ಸ್ಕೂಲ್ ಶುರುವಾಗೋಕ್ಕೂ ಮುಂಚೆ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಈ ಸಲ ಮಳೆ ಬಂದು ರೋಡೆಲ್ಲ ಹಾಳಾಗಿದ್ದರಿಂದ ಹೋಗೋದಕ್ಕೆ ಹಾಗೆ ಇರಲಿಲ್ಲ. ಹೀಗೆ ಯಾರೋ ಒಬ್ಬರು ಹೇಳಿದರು, ಬ್ಯಾಂಗ್ಳೂರಲ್ಲೇ ಶೃಂಗೇರಿಯವ್ರದ್ದು ಬ್ರ್ಯಾಂಚ್ಗಳಿದೆ, ಅಲ್ಲೂ ಮಾಡ್ತಾರೆ ಅಂತ ಹೇಳಿದರು. ಅದಕ್ಕೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನಗೆ ಶಂಕರಾಪುರ ಹತ್ರ ಇರುವಂತಹ ಶೃಂಗೇರಿ ಶಂಕರ ಮಠ ಅವ್ರದ್ದು ನಂಬರ್ ಸಿಕ್ತು. ಅವರಿಗೆ ಕಾಲ್ ಮಾಡಿದಾಗ ನೀವು ಇಲ್ಲೇ ಬಂದು ಹೆಸರು ಬರೆಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅಂತ 1 ವಾರದ ಮುಂಚೆನೇ ಹೋಗಿ ಅಲ್ಲಿ ವಿಚಾರಿಸಿದಾಗ ಅವರು ಮಗುವಿನ ಹೆಸರು ರಾಶಿ ಎಲ್ಲ ಕೇಳಿಬಿಟ್ಟು ಯಾವತ್ತು ಒಳ್ಳೆ ದಿನ ಅಂತ ಹೇಳಿ, ಎಷ್ಟು ಗಂಟೆಗೆ ಬರಬೇಕು, ಏನೇನು ತರಬೇಕು ಅಂತ ಹೇಳಿ ಟೋಕನ್ ಕೊಟ್ಟರು. ಹಣ್ಣು ಒಂದೊಂದಿಟ್ಟು ಸಾಕಲ್ಲ, ಎಲ್ಲ ಒಂದೊಂದು ಅಕ್ಕಿ ಮಾತ್ರ ಓಪನ್ ಮಾಡಿಬಿಡಿ, ಉಳಿದಿದ್ದೆಲ್ಲನೇ ಓಪನ್ ಮಾಡಿ, ಪ್ಲೇಟ್ ಎಲ್ಲ ಓಪನ್ ಮಾಡಿ. ಅವರು 7 ಗಂಟೆ ಅಷ್ಟರಲ್ಲಿ ಬರೋಕ್ಕೆ ಹೇಳಿದರು. ನಾವು ಹೋಗೋಷ್ಟರಲ್ಲಿ ಒಂದು 7:20, 7:15 ಆಗೋಗಿತ್ತು. ಅಷ್ಟರಲ್ಲೇ ತುಂಬ ಜನ ಬಂದಿದ್ದರು. ಅಲ್ಲೇ ತಟ್ಟೆ ಎಲ್ಲ ಕೊಡ್ತಾರೆ ಹಣ್ಣೆಲ್ಲ ಜೋಡಿಸ್ಕೊಡೋದಕ್ಕೆ. ತಟ್ಟೆ ಕೊಟ್ಬಿಟ್ಟು ಒಂದು ನಂಬರ್ ಹೇಳ್ತಾರೆ, ಆ ನಂಬರ್ ಬಂದಾಗ ನಾವು ಹೋಗಬೇಕು. ನಾವು ಹೋಗೋಷ್ಟರಲ್ಲಿ 29ನೇ ನಂಬರ್ ಸಿಕ್ತು ನಮಗೆ. ನಾವು ಹೋಗಿ 1 ಗಂಟೆ ಆದಮೇಲೆ ನಮ್ಮ ನಂಬರ್ ಬಂತು. ಅಲ್ಲಿ ತುಂಬ ಜನ ಇದ್ದರೆ ಅಲ್ಲಿ ಒಂದು 2-3 ಬ್ಯಾಚ್ ಮಾಡಿಕೊಂಡು ಪೂಜೆ ನಡೆಸ್ತಾರೆ. Slowly. You catch me. ನಮ್ಮ ಆರುಷಿ ಸ್ಲೇಟ್ನ ನೋಡ್ಬಿಟ್ಟು ನನ್ನ ಸ್ಲೇಟ್ ಮೇಲೆ ಡ್ರಾ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ಲು. ನಾನು ಆ ಕಡೆ ಫೋಟೋ ತೆಗೆಸ್ಕೊಳ್ತಾ ಇದ್ರೆ ಮೆಲ್ಲಗೆ ನಮ್ಮ ಆರುಷಿ ಸ್ಲೇಟ್ನ ಎತ್ಕೊಳ್ತಾ ಇದ್ಲು. ಸರಿಯಾಗಿ ಕುಚ್ಚಿ ಅಲ್ಲ ಆಶಿ ಬರಲ್ಲ ಚಿನ್ನಿ. ಅಲ್ಲಿ ನೆಲ ಮೇಲೆ ಇರುವೆಗಳು ಓಡಾಡ್ತಾ ಇದ್ರೆ ಆ್ಯಂಡ್ಸ್ ಬಂತು ಅಂತ ಕಾಲನ್ನ ಕೆಳಗಡೆನೆ ಬಿಡ್ತಾ ಇಲ್ಲ ಅವಳು. ಮೊದಲು ಈ ಕಡೆ ಶಾರದಾಂಬಾ ದೇವಸ್ಥಾನ ಹತ್ರ ಬಂದು ಪೂಜೆ ಮಾಡಿಸಿದಾದ್ಮೇಲೆ ಪ್ರಾರ್ಥನಾ ಮಂದಿರ ಹತ್ರ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಪರವಾಗಿಲ್ಲಮ್ಮ.
ಸಾಕು ಸಾಕು ಅರುಷಿ. ನೀನು ಅರುಷಿ ಬೇಬಿ ಅದು. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮೋದಯಂತಮಾದೇ ರುದ್ರಪಕ್ಷೇತ್ಯ ನವಮ್ಯಾಂ ಶುಭತಿಥೌ ಬೃಹಸ್ಪತೌ ನವತ್ರಯೋತ್ಥಾಯ ಶುಭವಾರ ಶುಭ ನಕ್ಷತ್ರ. ಮಗುವಿನ ತಂದೆ ನೀವು ನಿಮ್ಮ ರಾಶಿ ನಕ್ಷತ್ರ ಹೆಸರು ಹೇಳ್ಬೋದು. ನಿಮ್ಮ ರಾಶಿ ನಕ್ಷತ್ರ ಹೆಸರು ಹೇಳ್ಕೊಂಡ್ರಾ? ಆಮೇಲೆ ಹೇಳಿ ಮಮ ಪತ್ನ್ಯಾಹ ನಿಮ್ಮ ಹೆಂಡತಿ ರಾಶಿ ನಕ್ಷತ್ರ ಹೆಸರು ಹೇಳ್ಬೋದು. ಹೇಳ್ಕೊಂಡ್ರಾ? ಆಮೇಲೆ ಗಂಡು ಮಕ್ಕಳಿರೋರು ಮಮ ಕುಮಾರಸ್ಯ, ಹೆಣ್ಮಕ್ಳಿರೋರು ಮಮ ಕುಮಾರ್ಯಾಹ. ರಾಶಿ ನಕ್ಷತ್ರ ಮಕ್ಕಳು ಹೇಳ್ಬೋದು. ಜಾತಸ್ಯ ಹೇಳಿ ಜಾತಸ್ಯ ಜಾತಾಯಾಹ ಅಸ್ಮಾಕಂ ಮಮ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಪರಮೇಶ್ವರಿ ಪ್ರೀತ್ಯರ್ಥ ಶಾರದಾ ಪರಮೇಶ್ವರಿ ಸನ್ನಿಧೌ ಅಕ್ಷರಾಭ್ಯಾಸ ಕರ್ಮ ಕರಿಷ್ಯೆ. ಬಲಗೈ ಅಕ್ಷರಗಳು ಹಾಕೊಂಡು ಹಣ್ಣಿನ ಕಟ್ಟೆ ಹಾಕಿ. ಹರಶಂಭೋ ಮಹಾದೇವ ವಿಶ್ವೇಶಾಯ ಶಿವಾಯ ಮಹಾದೇವಾಯ ನಮಃ ಇಂದ್ರಾಯ ಲೋಕಾನಾಥಾಯ ಭೀಮಾಯ ಬಲಹಾರಿಣೆ ಈಶಾನಾಯ ವಸ್ತುಭ್ಯಂ ವಸೋರಾಂ ತಯೇ ನಮಃ ಶಾಂತಾಕಾರೇಭ್ಯೋ ನಮಃ. ಎಲ್ಲ ಗುರುಗಳು ಪ್ರಾರ್ಥನೆ ಮಾಡ್ಕೊಂಡು ಹೇಳಿ. ಗುರು ಬ್ರಹ್ಮಾನ್ ಕರುಣಾಪಾತ್ರಂ ಭಾರತಿ ಪದಭೂಷಣಂ ಭಾರತಿ ಸಂಪನ್ನಂ ತತ್ವಜ್ಞಂ ವಿಧುಶೇಖರ ಭಾರತಿ ವಕ್ರತುಂಡ ಮಹಾಕಾಲ. ಮಕ್ಕಳನ್ನು ತೊಡೆ ಮೇಲೆ ಕೂಡಿಸ್ಕೊಳ್ಳಿ. ಮಗುವಿನ ಬಲಗೈ ಚಾಕ್ ಪೀಸ್ ಕೊಡಿ. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿ ನಮಃ. ಆಮೇಲೆ ನಿಮ್ಮ ಮನೆ ದೇವರ ಹೆಸರು ಬರ್ಸ. ಶ್ರೀ ಸರಸ್ವತಿಯೇ ನಮಃ. ಅಕ್ಕಿಲಿ ಏನು ಕಾಣಿಸ್ತಲ್ಲ ಚಪ್ಪಗಳು.
Actually got so much of gift. Super. ನಮ್ಮ ಆರುಷಿನ ಪೂಜೆಗೆ ಹಿಡ್ದು ಕೂಡ್ಸೋಷ್ಟರಲ್ಲಿ ಸಾಕಾಗೋಯ್ತು. ಎಲ್ಲ ಮುಗಿಸ್ಕೊಂಡು ಆಚೆ ಬಂದಮೇಲೆ ಅವಳ ಜೊತೆ ಡ್ಯಾನ್ಸ್ ಮಾಡಬೇಕಂತೆ, ಆಟ ಆಡಬೇಕಂತೆ. ಸಾಕು ಹೋಗೋಣ ಬಾ ಮನೆಗೆ, ಆಟ ಆಡೋದೇನು ಬೇಡ ಅಂತ ಹೇಳಿದ್ದಕ್ಕೆ ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಲು. ಹಂಗೆ ಇಚ್ಛೆ ಆಡಿಸಿ ತಿರ್ಸ್ಬೇಕಂತ. ಆಟ ಆಡ್ತಾ ಆಡ್ತಾ ಕೊನೆಗೆ ಬಿದ್ದು ಗಾಯ ಮಾಡಿಕೊಂಡ್ಲು. ಸರಿ ಸಾಕು ಹೊರಡೋಣ ಅಂತ ಆಚೆ ಬಂದ್ವಿ. ಆಚೆ ಬಂದಾಗ ಇಲ್ಲಿ ದೇವಸ್ಥಾನದ ಹತ್ರನೇ ತಾಟಿಲಿಂಗು ಮತ್ತು ನೇರಳೆ ಹಣ್ಣು ಮಾರ್ತಾಯಿದ್ರು, ಅದನ್ನು ಕೂಡ ತೊಗೊಂಡು ಬಂದ್ವಿ. ನಾವು ಈ ರೀತಿ ಹಣ್ಣುಗಳನ್ನ ತಿನ್ನಬೇಕು ಅಂದರೆ ಒಂದು ವರ್ಷವರೆಗೂ ಕಾಯಬೇಕು, ಯಾಕಂದರೆ ಇದು ಸೀಸನಲ್ ಫ್ರೂಟ್ಸ್ ಆಗಿರೋದ್ರಿಂದ ವರ್ಷಕ್ಕೆ ಒಂದೇ ಸಲ ಬರೋದು. ನಾವು ದೇವಸ್ಥಾನದಿಂದ ಹೊರಡೋವಾಗೇ 12 ಗಂಟೆ ಆಗೋಗಿತ್ತು. ಇನ್ನು ಮನೆಗೆ ಬಂದು ತಿಂಡಿ ಮಾಡ್ಕೊಂಡು ತಿನ್ನೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಹೋಟೆಲ್ಗೆ ಹೋಗಿ ತಿಂಡಿನೂ ಮುಗಿಸ್ಕೊಂಡು ಬಂದ್ವಿ. ಇದು ಅಶೋಕ ಪಿಲ್ಲರ್ ಹತ್ರ ಇರೋಂಥ ಹೋಟೆಲು. ತಿಂಡಿ ಮಾತ್ರ ಸೂಪರ್ ಆಗಿತ್ತು, ನಮಗಂತೂ ಇಷ್ಟ ಆಯ್ತಿದು. ತಿಂಡಿ ಮುಗಿಸಿ ಯಾಕೋ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟು ಸೀದಾ ಮನೆ ಕಡೆ ಬಂದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ದಿನಚರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.